ವೆಲ್ಕಮ್ ಬ್ಯಾಕ್. ಕಾವೇರಿಯ ತವರು ಜಿಲ್ಲೆನಲ್ಲೇ ಈ ಸಾರಿ ಜಲಕ್ಷಾಮ ಎದುರಾಗ್ಬಿಟ್ಟಿದೆ. ಚಿಕ್ಲಿ ಜಲಾಶಯ ನೀರಿಲ್ಲದೆ ಕಳೆದ 30 ವರ್ಷದಲ್ಲೇ ಮೊದಲ ಬಾರಿಗೆ ಬತ್ತಿ ಹೋಗಿರ್ತಕ್ಕಂಥದ್ದು. ರಿಪಬ್ಲಿಕ್ ಕನ್ನಡ ಅದರ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಕಾವೇರಿಯ ತವರು ಕೊಡಗು ಜಿಲ್ಲೆಯಲ್ಲಿ ಜಲಕ್ಷಾಮ ಎದುರಾಗುವ ಎಲ್ಲ ಸಾಧ್ಯತೆ ಕಂಡುಬರ್ತಾ ಇದೆ. ಯಾಕೆಂದರೆ ದಿನದಿಂದ ದಿನಕ್ಕೆ ಅಂತರ್ಜಲ ಮಟ್ಟ ಕುಸಿತಾ ಇದೆ. ನಾವೀಗ ಕೊಡಗಿನ ಒಂದು ಸಣ್ಣ ಜಲಾಶಯ ಇದೆ, ಚಿಕ್ಲಿಹೊಳೆ ಜಲಾಶಯ ಅಂತೇಳಿ, ಆ ಜಲಾಶಯದಲ್ಲಿ ಇದ್ದೇವೆ. ಇಲ್ಲಿ ಈ ಜಲಾಶಯದಲ್ಲಿ ಕಳೆದ 30 ವರ್ಷಗಳಲ್ಲೇ ಪ್ರಥಮ ಬಾರಿಗೆ ಇಷ್ಟೊಂದು ಪ್ರಮಾಣ ನೀರು ಕಡಿಮೆಯಾಗಿದೆ ಅಂತ ಹೇಳುವಂಥದ್ದು ನಮಗೆ ಮಾಹಿತಿ ಸಿಕ್ಕಿದೆ ಇರುವಂಥದ್ದು. ಅಂದರೆ ಇದು 0.18 TMC ಸಂಗ್ರಹ ಸಾಮರ್ಥ್ಯ, ನೀರಿನ ಸಂಗ್ರಹ ಸಾಮರ್ಥ್ಯ ಇರುವಂಥದ್ದು. ಈಗ ಇರುವಂಥದ್ದು 0.028 ಅಷ್ಟೇ ನೀರಿದೆ. ಅಂದರೆ ಕೇವಲ ಒಂದು ನೀವು ನೋಡ್ಬೋದು 5 ರಿಂದ 7 8 ಅಡಿ ನೀರು ಇರುವ ಅಷ್ಟೇ ನೀರಿದೆ ಇಲ್ಲಿ. ಮತ್ತು ಆಚೆ ಹೋದರೆ ಅಲ್ಲಿ ಮೀನುಕೊಲ್ಲಿ ಅರಣ್ಯ ಪ್ರದೇಶ ಬರುತ್ತೆ. ಸಾವಿರಾರು ಪ್ರಾಣಿ ಪಕ್ಷಿಗಳು ನೀರು ಕುಡಿಲಿಕ್ಕೆ ಅಂತ ಇಲ್ಲಿ ಬರ್ತವೆ. ಆದರೆ ಇದೇ ರೀತಿ ಬಿಸಿಲು ಮುಂದುವರೆದ್ರೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಆಗುತ್ತೆ. ಕುಡಿಯೋ ನೀರು ಕೂಡ ಇಲ್ಲಿ ಸಮಸ್ಯೆ ಆಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕೆಂದರೆ ಈ ಬಾರಿ ಕೊಡಗು ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ತೀವ್ರ ಕಡಿಮೆಯಾಗಿತ್ತು. ಆದ್ದರಿಂದ ಈ ರೀತಿ ನೀರಿನ ಮಟ್ಟ ಕುಸಿಯುತ್ತಾ ಇರುವಂಥದ್ದು. ಜೊತೆಗೆ ವಿಪರೀತ ಬಿಸಿಲು ಇದೆ, ಬೇಸಿಗೆ ವಿಪರೀತ ಕಾಡ್ತಾ ಇದೆ. ಆದ್ದರಿಂದ ಮತ್ತಷ್ಟು ನೀರಿನ ಸಮಸ್ಯೆ ಎದುರಾಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.